ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟ ಕಳೆದ 18 ವರ್ಷಗಳಿಂದ ಬೆಂಗಳೂರಿನೊಳಗೆ ಕನ್ನಡ ಕನ್ನಡಿಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅನೇಕ ಹೋರಾಟಗಳು, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನೇಕ ಕಾರ್ಯಕರ್ತರ ಅರಿವನ್ನು ಹೆಚ್ಚಿಸುವಂಥ ಶಿಬಿರಗಳು, ಈ ಥರ ಬೇಕಾದಷ್ಟು ಮಾಡ್ಕೊಂಡು ಬಂದಿದೆ. ಇವತ್ತು ಡಾಕ್ಟರ್ ರಾಣಿ ಗೋವಿಂದರಾಜ್ ಅವರು ಬರೆದಂಥ ಗರ್ಭಸಂಜಾತ ತಪೋ ಮಾತೆ ಅನ್ನುವಂಥ ಬೇರೆ 80ಕ್ಕೂ ಹೆಚ್ಚು ಕವಿಗಳು ಬರೆದಂಥ, ಉತ್ತಮವಾದಂಥ ಕವಿಗಳು ಬರೆದಂಥ ಕವಿಗಳ ಸಾಹಿತ್ಯವನ್ನು ಸಂಗ್ರಹಿಸಿ ಈ ಪುಸ್ತಕನ ಬಿಡುಗಡೆ ಮಾಡ್ತಾಯಿದೆ. ಕೈಗಾರಿಕಾ ಕನ್ನಡ ಸಂಘಗಳ ಒಕ್ಕೂಟ ಸುಮಾರು 15ಕ್ಕೂ ಹೆಚ್ಚು ಕೃತಿಗಳನ್ನ ಯಾರು ಉದಯೋನ್ಮುಖ ಲೇಖಕರಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡೋ ದೃಷ್ಟಿಯಿಂದ ಈ ಕೆಲಸನ ಮಾಡ್ಕೊಂಡು ಬಂದಿದೆ. ಇದು 14ನೇ ಕೃತಿ, 15ನೇ ಕೃತಿ. ಬಂಧುಗಳೇ, ಕೈಗಾರಿಕಾ ಕನ್ನಡ ಸಂಘಗಳ ಒಕ್ಕೂಟ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದೊಳಗೆ ಭಾಷಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಒಂದು ಹೋರಾಟನ ಹಮ್ಮಿಕೊಳ್ಬೇಕು ಅಂತ ಇದೆ. ಈಗಾಗಲೇ ಆ ವಿಚಾರವಾಗಿ ನಾವು ಅನೇಕ ಚಿಂತನಾ ಮಂಥನ ಸಭೆಗಳು ನಡೆಸಿದ್ದೀವಿ. ದೆಹಲಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ, ಅಂದರೆ ಸ್ಥಳೀಯರಿಗೆ ಉದ್ಯೋಗ ಮತ್ತು ಎಲ್ಲ ದೇಶದ ಭಾಷೆಗಳನ್ನ ರಕ್ಷಣೆ ಮಾಡೋ ದೃಷ್ಟಿಯಿಂದ ಆ ಭಾಷೆ ರಕ್ಷಣೆ ಮಾಡಿಸೋ ಒಂದು ರಾಷ್ಟ್ರೀಯ ಸಮಾವೇಶವನ್ನು ಮಾಡಿದ್ವಿ. ಈಗ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರೊಳಗೂ ನಾವು ಮನವಿ ಮಾಡಿದ್ವಿ. ಇದು ಮುಂಚೆ ಚಿದಾನಂದ ಮೂರ್ತಿಗಳು, ಡಾಕ್ಟರ್ ಚಿದಾನಂದ ಮೂರ್ತಿಗಳು, ಜರಗನಹಳ್ಳಿ ಶಿವಶಂಕರ್ ಅವರು, ಗೋರುಚಾರ್ ಅವರು, ಅನೇಕ ಜನ ನಿಯೋಗನ ಕರ್ಕೊಂಡೋಗಿ ನಮ್ಮ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಭಾಷಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಚಳವಳಿಗಳಿಗೆ ನಾವು ಸಕ್ರಿಯವಾಗಿ ಇರ್ತೀವಿ. ನಿಮ್ಮ ಮಾಧ್ಯಮದವರು ಆ ವಿಚಾರವಾಗಿ ನಮ್ಮ ಕೈಗಾರಿಕಾ ಕನ್ನಡ ಸಂಘಗಳ ಒಕ್ಕೂಟದ ಜೊತೆಗೆ ಕೆಲಸ ಮಾಡಬೇಕು ಅನ್ನೋಂಥ ಮನವಿ ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ವಿ. ನೀವು ಇಲ್ಲೇ ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ. ಅದರ ಬೆಲೆ 80 ರೂಪಾಯಿ ಇದೆ. ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ. ಅದನ್ನು 50 ರೂಪಾಯಿಗೆ ಓದುಗರಿಗೆ ಕೊಡ್ತಾಯಿದ್ದೀವಿ. ಇವತ್ತು ರಿಡಕ್ಷನ್ ಇದರೊಳಗೆ ಇವತ್ತು ಪುಸ್ತಕನ ಬಿಡುಗಡೆ ಮಾಡೋದಕ್ಕೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದಂಥ ವನಮಾಲಾ ಸಂಪನ್ ಕುಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ಅದೇ ಥರ ಆ ಕೃತಿನ ಕುರಿತು ಮಾತಾಡೋದಕ್ಕೆ ಪ್ರೊಫೆಸರ್ ಶಾಂತರಾಜು ಅಂತ ಅವರು ವಿಜಯ ಕಾಲೇಜ್ ಲೆಕ್ಚರರ್ ಅವರು ಬಂದಿದ್ದಾರೆ. ಮತ್ತು ಹಿರಿಯ ಕನ್ನಡ ಪರ ಹೋರಾಟಗಾರರಾಗಿದ್ದಂಥ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಂಥ ರೂ ಬಸಪ್ಪ ಅವರು, ರಾಜ್ಯ ಪ್ರಗತಿ ಅಂತ ಅವ್ರದ್ದು ಒಂದು ಪತ್ರಿಕೆ ಬರುತ್ತೆ. ಆ ಪತ್ರಿಕೆ ಪ್ರಧಾನ ಸಂಪಾದಕರು ನಮ್ಮ ಜೊತೆಗಿದ್ದಾರೆ. ನಮ್ಮ ಅಧ್ಯಕ್ಷರು ಕೈಗಾರಿಕಾ ಕನ್ನಡ ಸಂಘಗಳ ಒಕ್ಕೂಟದ ತಿಮ್ಮಯ್ಯನವರು ಸದಾ ಕ್ರಿಯಾಶೀಲವಾಗಿ ಕೆಲಸ ಮಾಡೋವಂಥವ್ರು. ಎರಡನೇದು, ಬೆಂಗಳೂರಿನೊಳಗೆ ಯಾವುದೇ ಮೂಲೆಯೊಳಗೆ ಕನ್ನಡದ ಕೆಲಸ ಅಂದರೆ ಅವರು ಕೈನೊಳಗೆ ಆದಂಥ ಸಹಾಯ ಮಾಡಿಕೊಂಡು ಕನ್ನಡ ಸಂಘ ಸಂಸ್ಥೆಗಳನ್ನ ಬೆಳೆಸೋ ದೃಷ್ಟಿಯಿಂದ ಭಾಳ ದೊಡ್ಡ ಪ್ರಮಾಣದೊಳಗೆ ಕೆಲಸ ಮಾಡ್ಕೊಂಡು ಬಂದಂಥವ್ರು. ಇಷ್ಟು ಮಾತ್ರ ಈ ಸಂದರ್ಭದೊಳಗೆ ಸಾಧ್ಯ.